ಇಂದಿನ ವಿಡಿಯೋಗಳಲ್ಲಿ ನಾವು ಗೋಲ್ಸ್ ಏಕೆ ಬೇಕು, ಅದನ್ನು ಸೆಟ್ ಮಾಡೋದು ಹೇಗೆ, ಅದನ್ನು ಟ್ರ್ಯಾಕ್ ಮಾಡೋದು ಹೇಗೆ ಹಾಗೂ ಏನೆಲ್ಲ ಟೂಲ್ಸ್ ಬಳಸ್ಬೋದು ಅಂತ ತಿಳ್ಕೊಂಡ್ವಿ. ಇದೆಲ್ಲ ಮಾಡೋಕ್ಕೆ ನಮಗೆ ಸ್ಫೂರ್ತಿ ಬೇಕು. ಈ ಮೋಟಿವೇಶನ್ ಬರೋಕ್ಕೆ ಹಲವಾರು ಇನ್ಫ್ಲೂಯೆನ್ಸರ್ಗಳ ವಿಡಿಯೋಸು, ಟೆಡ್ ಟಾಕ್ಸು ಇಂಟರ್ನೆಟ್ಟಲ್ಲಿ ಲಭ್ಯ ಇದೆ. ಇವತ್ತು ನಾವು ನೋಡಲೇಬೇಕಾದ ಟಾಪ್ 5 ಟೆಡ್ ಟಾಕ್ ವಿಡಿಯೋಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ವಿಡಿಯೋ, ದ ಫಸ್ಟ್ 20 hours ಹೌ ಟು ಲರ್ನ್ ಎನಿಥಿಂಗ್, ಜೋಶ್ ಕೌಫ್ಮನ್. ಈ ವಿಡಿಯೋದಲ್ಲಿ ಜೋಶ್ ಕೌಫ್ಮನ್ ಅವರು ಫಾಸ್ಟಾಗಿ ಸ್ಕಿಲ್ಸ್ನ ಕಲಿಯಲು ಒಂದು ವ್ಯವಸ್ಥಿತ ಅಥವಾ ಸಿಸ್ಟಮ್ಯಾಟಿಕ್ ವಿಧಾನವನ್ನು ಒದಗಿಸ್ತಾರೆ. ಯಾವುದೇ ಹೊಸ ಕೌಶಲ್ಯವನ್ನು ಸಾಧ್ಯವಾದಷ್ಟು ಬೇಗ ಕಲಿಯೋದು ಹೇಗೆ, ಕಾಂಪ್ಲೆಕ್ಸ್ ಸ್ಕಿಲ್ಸ್ಗಳನ್ನು ಹೇಗೆ ಚಿಕ್ಕದಾಗಿ ಡಿಕನ್ಸ್ಟ್ರಕ್ಟ್ ಮಾಡೋದು, ಪ್ರೊಡಕ್ಟಿವ್ ಅಭ್ಯಾಸಗಳನ್ನು ಹೆಚ್ಚಿಸೋದು ಮತ್ತು ಸಾಮಾನ್ಯ ಕಲಿಕೆಯ ಅಡೆತಡೆಗಳನ್ನು ತೆಗೆದುಹಾಕೋದು ಹೇಗೆ ಎಂದು ಅವರು ನಮಗೆ ಹೇಳ್ತಾರೆ. ಕೇವಲ 20 ಗಂಟೆಗಳ ಕೇಂದ್ರೀಕೃತ ಉದ್ದೇಶಪೂರ್ವಕ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಂಪೂರ್ಣವಾಗಿ ಏನನ್ನೂ ತಿಳಿಯದ ಸ್ಟೇಜಿಂದ ನೋಟಿಸಬಲಿ ವೆಲ್ ಅನ್ನೋ ಮಟ್ಟಿಗೆ ಕಾರ್ಯನಿರ್ವಹಿಸ್ತೀರ. ವಿಡಿಯೋ ನೋಡಿ ನೀವೇ ಟ್ರೈ ಮಾಡಿ. ಎರಡನೇ ವಿಡಿಯೋ, ಸ್ಲೀಪ್ ಈಸ್ ಯುವರ್ ಸೂಪರ್ ಪವರ್, ಮ್ಯಾಟ್ ವಾಕರ್. ನಿದ್ರೆಯು ನಮ್ಮ ಜೀವನದ ಪೋಷಕ ವ್ಯವಸ್ಥೆ ಆಗಿದೆ ಹಾಗೂ ನಮ್ಮ ಇಮ್ಮೋರ್ಟಾಲಿಟಿಗೆ ಸಹಾಯ ಮಾಡೋಕ್ಕೆ ಅಂತ ಪ್ರಕೃತಿ ಸೃಷ್ಟಿಸಿರುವ ಅತ್ಯುತ್ತಮ ವಿಧಾನ ಎಂದು ನಿದ್ರೆಯ ವಿಜ್ಞಾನಿ ಮ್ಯಾಟ್ ವಾಕರ್ ಹೇಳ್ತಾರೆ. ನಿದ್ರೆಯ ವಿಜ್ಞಾನ ಅಥವಾ ಸ್ಲೀಪ್ ಸೈನ್ಸ್ನ ಈ ಆಳವಾದ ನಿದ್ರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ವಾಕರ್ ನಿಮಗೆ ನಿದ್ರೆ ಬಂದಾಗ ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿ ಆಗೋ ಅದ್ಭುತವಾದ ಬದಲಾವಣೆಗಳನ್ನು ಮತ್ತು ನಿದ್ರೆ ಮಾಡದಿರುವಾಗ ಸಂಭವಿಸುವ ಅಪಾಯಕಾರಿ ವಿಷಯಗಳನ್ನು ಹಂಚ್ಕೋತಾರೆ. ಒಟ್ಟಿನಲ್ಲಿ ನಿದ್ದೆ ಚೆನ್ನಾಗಿ ಮಾಡಿ ಅಂತ ಈ ವಿಡಿಯೋ ಹಲವು ಬಾರಿ ಹೇಳುತ್ತೆ. ಮೂರನೇ ವಿಡಿಯೋ, ಸೈಕಾಲಜಿ ಬಿಹೈಂಡ್ ಮ್ಯಾನಿಫೆಸ್ಟೇಷನ್, ಕೇಟಾ ಕೋಸ್ತಾವಿ. ಮ್ಯಾನಿಫೆಸ್ಟೇಷನ್ ಅಥವಾ ಅಭಿವ್ಯಕ್ತಿ ಅನ್ನೋದು ಒಂದು ನಂಬಿಕೆ ಶಕ್ತಿ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಇಲ್ಲ ನಾನು ಈ ರೀತಿಯ ವ್ಯಕ್ತಿ ಆಗಬೇಕು ಅಂತ ಬಯಸಿದರೆ ನೀವು ಅದೇ ರೀತಿ ವ್ಯಕ್ತಿ ಆಗ್ತೀರಾ ಅಂತ ಈ ಟಾಕಲ್ಲಿ ಕೇಟಾ ಹೇಳ್ತಾರೆ. ಇದು ಒಳ್ಳೆಯದಾದರೂ ಆಗಿರ್ಬೋದು ಅಥವಾ ಕೆಟ್ಟದಾದರೂ ಇರಬಹುದು. ನಮ್ಮ ಆಲ್ಕೆಮಿಸ್ಟ್ ಪುಸ್ತಕದ ಪರಿಚಯದಲ್ಲಿ ಕೂಡ ನಾವು ಇದನ್ನು ಹೇಳೋದು, ಯು ವಿಲ್ ಆಲ್ವೇಸ್ ಬಿಕಮ್ ದ ಪರ್ಸನ್ ಯು ವಾಂಟ್ ಟು ಬಿ. ನಾಲ್ಕನೇ ವಿಡಿಯೋ, ಇನ್ಸೈಡ್ ದ ಮೈಂಡ್ ಆಫ್ ಮಾಸ್ಟರ್ ಪ್ರೊಕ್ರಾಸ್ಟಿನೇಟರ್, ಟಿಮ್ ಅರ್ಬನ್. ಒಬ್ಬ ಪ್ರೊಕ್ರಾಸ್ಟಿನೇಟರ್ ಅಥವಾ ಕೆಲಸವನ್ನು ಯಾವಾಗಲೂ ಮುಂದೂಡುವ ವ್ಯಕ್ತಿಯ ತಲೆಯಲ್ಲಿ ಏನು ನಡೆಯುತ್ತೆ ಹಾಗೂ ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಟಿಮ್ ಹೇಳ್ತಾರೆ. ಒಬ್ಬ ಪ್ರೊಕ್ರಾಸ್ಟಿನೇಟರ್ ತಲೆಯಲ್ಲಿ ಇಬ್ಬರು ಇರ್ತಾರಂತ. ಒಂದು ರ್ಯಾಷನಲ್ ಅಥವಾ ವಿಚಾರಶಕ್ತಿಯುಳ್ಳ ಮನುಷ್ಯ, ಇನ್ನೊಂದು ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಮಂಕಿ, ಅಂದರೆ ತಕ್ಷಣಕ್ಕೆ ಏನು ಖುಷಿ ಕೊಡುತ್ತೋ ಅದು ಮಾಡೋ ಒಂದು ಮಂಗ. ರ್ಯಾಷನಲ್ ಹ್ಯೂಮನ್ ಕೆಲಸ ಮಾಡೋಣ ಅಂದರೆ ಈ ಮಂಗ ಅವನಿಗೆ ತಕ್ಷಣಕ್ಕೆ ಖುಷಿಯಾಗೋ ಥರ ಏನೋ ಒಂದು ಮಾಡಿ ಕೆಲಸನ ಮುಂದಕ್ಕೆ ಹಾಕ್ಸೋದು. ಈ ತಕ್ಷಣದ ತೃಪ್ತಿಗೆ ಏನಾದರೂ ಆಗಿರ್ಬೋದು. ಎಕ್ಸಾಂಪಲ್, ಯೂಟ್ಯೂಬ್ ನೋಡೋದು, ಏನೋ ಆರ್ಟಿಕಲ್ ಓದೋದು, ಕಿಟಕಿ ಹತ್ರ ಕೂತು ಆಚೆ ನೋಡೋದು ಇತ್ಯಾದಿ. ಈ ವಿಡಿಯೋ ಸಖತ್ ಕಾಮಿಡಿ ಆಗಿದೆ, ಖಂಡಿತ ಮಿಸ್ ಮಾಡಬೇಡಿ. ಐದನೇ ವಿಡಿಯೋ, 10 ways to have a better conversation, ಸೆಲೆಸ್ಟಾ ಹೆಡ್ಲಿ. ಈ ವಿಡಿಯೋದಲ್ಲಿ ಸೆಲೆಸ್ಟಾ ಅವರು ಒಂದು ಒಳ್ಳೆಯ ಉಪಯುಕ್ತ ಸಂಭಾಷಣೆ ನಡೆಸೋದು ಹೇಗೆ ಅಂತ ಹೇಳಿಕೊಡ್ತಾರೆ. ಸುಮಾರು ಸಾರಿ ಕಾನ್ವರ್ಸೇಷನಲ್ಲಿ ನಮಗೆ ಬೇಕಾದ ಮಾಹಿತಿ ಸಿಗಲ್ಲ. ನಿಮ್ಮ ಸಂಭಾಷಣೆ ರೀತಿನೇ ಬದಲಾಯಿಸ್ಕೊಂಡು ಒಂದು ಪ್ರೊಡಕ್ಟಿವ್ ಕಾನ್ವರ್ಸೇಷನ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ಕಲಿಬಹುದು. ಒಟ್ಟಿನಲ್ಲಿ ಈ 5 ವಿಡಿಯೋ ತುಂಬ ಎಜುಕೇಟಿವ್ ಆಗಿದೆ ಹಾಗೂ ನಿಮಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀವಿ. ವಿಡಿಯೋ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರೊಡನೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.